ಇದು 6ನೇ ಜಿಮ್ಮು. ಚಿಕ್ಕದ್ರಿಂದ ನೋಡಿ ದೊಡ್ಡದವರೆಗೂ ನೋಡಿದ್ರೆ ಇದು 6ನೇ ಜಿಮ್ ಇದು. ಇದಕ್ಕೆ ಇಲ್ಲಾಗಕ್ಕೆ ಕಾರಣ ಸುರೇಶ್ ಇದ್ದಾರೆ. ಅವ್ರ ಥ್ರೂ ನಮ್ಮ ಗುರುಗಳು ಮಲ್ಲೇಶ್ ಸರ್ ಇದ್ದಾರೆ. ಅವ್ರ ಥ್ರೂ ಸ್ಟಾರ್ಟ್ ಆಗಿದ್ದು. ವೆಂಕಟ್ ಸರ್ ಅಂತ ಇವ್ರದೇ ಬಿಲ್ಡಿಂಗು, ಇವರೇ ನಮ್ಮ ಹತ್ರ ಫ್ರಾಂಚೈಸಿ ತಗೊಂಡಿರೋದು. ಸೊ ಇವ್ರ ಡೆಡಿಕೇಟ್ ಹೆಂಗಿದೆ ಅಂತ ಹೇಳಿದ್ರೆ ಒಂದು ಪಿನ್ನು ಸಹ ಅವರೇ ತಗೊಂಡು ಮಾಡಿರೋಂಥದ್ದು. ಅಂದ್ರೆ 100% ಅವರೇ ಡೆಡಿಕೇಟ್ ಆಗಿ ನಾನು ಎಲ್ಲ ನಾನು ಡಿಸೈನ್ ಕೊಟ್ಟಿದ್ದೆ ಅದನ್ನೆಲ್ಲ ನಿಂತು ಮಾಡಿಸಿ ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅವ್ರಿಗೆ ಕ್ರೆಡಿಟ್ ಹೋಗ್ಬೇಕು, ವೆಂಕಟ್ ಸರ್ಗೆ. ಮತ್ತೆ ಇಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇಲ್ಲಿ ವರ್ಲ್ಡ್ ಅಲ್ಲಿ ಟಾಪ್ ಎಂಡ್ ಎಕ್ವಿಪ್ಮೆಂಟ್ಸ್ ಹಾಕಿದೀವಿ, ಆರ್ಮರ್ ಸ್ಟ್ರೆಂತ್ ಅಂತ. ಸೊ ಎಲ್ಲ ಪ್ರೊಫೆಷನಲ್ ಬಾಡಿ ಬಿಲ್ಡರ್ಸ್ ಎಲ್ಲ ಅದರಲ್ಲೇ ಮಾಡೋದು. ಜೊತೆಗೆ ಇಲ್ಲಿ ಬಾಡಿ ಬಿಲ್ಡಿಂಗು ಫಿಟ್ನೆಸ್ ಅನ್ನೋದಕ್ಕಿಂತ ರಿಹ್ಯಾಬಿಲೇಷನ್ ಜಾಸ್ತಿ ಇರುತ್ತೆ. ಏನಂದ್ರೆ ರಿಲ್ಯಾಕ್ಸೇಷನ್, ಮಸಲ್ ಟಿಶ್ಯೂ ಟೇರ್ ಆಗಿದ್ರೆ ಇಲ್ಲಾಂದ್ರೆ ಏನಾದ್ರೂ ಇಂಜುರೀಸ್ ಆಗಿದ್ರೆ ಅದಕ್ಕೆ ಪ್ರಿವೆನ್ಷನ್ ಮಾಡೋ ಅಂಥದ್ದು. ಮತ್ತೆ ಐಸ್ ಬಾತ್ ಇದೆ, ಸೋನಾ ಇದೆ, ಸ್ಟೀಮ್ ಬಾತ್ ಇದೆ. ಕೆಲವರು ಆಫೀಸ್ಗೆ ಹೋಗ್ತಾರೆ, ಮತ್ತೆ ಕೆಲ್ಸಕ್ಕೆಲ್ಲ ಹೋಗ್ಬೇಕು, ಆತರ ಏನಾದ್ರೂ ಇತ್ತು ಅಂದ್ರೆ ಇಲ್ಲೇ ಪ್ರಾವಿಷನ್ ಇದೆ. ಇಲ್ಲೇ ಶವರ್ ತಗೊಂಡು ಸ್ಟೀಮ್ ತಗೊಂಡು ಹೋಗ್ಬೋದು. ಮತ್ತೆ ಡಯಟ್ ಫುಡ್ ಇಲ್ಲೇ ಸಿಗುತ್ತೆ. ಅವ್ರಿಗೆ ಯಾವ ತರ ಟ್ರೈನರ್ಸ್ ಡಯಟ್ ಫುಡ್ ಕೊಟ್ಟಿರ್ತಾರೆ ಅದೇ ತರ ಮೇಕ್ ಮಾಡಿ ಕೊಡ್ತಾರೆ. ಸೊ ಆಲ್ಮೋಸ್ಟ್ ಒಂಥರ ಮನೆ ತರ ಮಾಡ್ಕೊಂಡಿದೀವಿ. ಎಲ್ಲಾ ತರ ಸಿಕ್ಕಿ ವರ್ಕೌಟ್ ಜೊತೆಗೆ ಎಲ್ಲಾ ಸರಿ ಆಗ್ಬೇಕು ಆ ತರ ಮಾಡ್ಕೊಂಡಿದ್ವಿ. ಅಲ್ಲ ಇವಾಗ ಏನಂದ್ರೆ ಇವ್ರು ಹೋಟ್ಲಿಗೆ ಹೋದ್ರು ನಮಗೆ ಡಯಟ್ ಫುಡ್ ಕೊಡೋದು. ಬೇರೆ ಕಸ್ಟಮರ್ಸ್ ಕೇಳಿ ಫುಡ್ ಕೊಡ್ತಾರೆ, ನಾವು ಹೋದ್ರೆ ಡಯಟ್ ಫುಡ್ ಕೊಡೋದು. ಮಾಡ್ತಾ ಇದೀವಿ ಸರ್ ಬ್ಯಾಲೆನ್ಸ್. ಏನೋ ಕಷ್ಟಪಟ್ಟು ಮಾಡ್ಬೇಕಲ್ಲ ಸರ್, ಅದು ಒಂಥರ ಜೀವನ, ಇದು ಒಂಥರ ಜೀವನ, ಎಲ್ಲ ಹೊಟ್ಟೆ ಜೀವನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.